ಇಳಿ ವಯಸ್ಸಿನಲ್ಲಿ ಎರಡನೇ ಮದುವೆಯಾದ ತಂದೆ ಮಾರನೇ ದಿನವೇ ಮನೆಯಾಯಿತು ರಣಾಂಗಣ. ಮಕ್ಕಳು ಸಂಬಂಧಿಕರು ಹಲ್ಲೆ ಮಾಡ್ತಾರೇನು ಅಂತ ಮಚ್ಚು ಹಿಡ್ಕೊಂಡೇ ಹೊಳೆ ನರಸೀಪುರ ಠಾಣೆಗೆ ಬಂದ ರಾಜಣ್ಣ. ಬುದ್ಧಿಮಾಂದ್ಯ ಅಪ್ರಾಪ್ತನ ಮೇಲೆ ಶಿಕ್ಷಕನ ಕ್ರೌರ್ಯ ಕೇಸ್. 4 ಆರೋಪಿಗಳನ್ನ ದಿವ್ಯ ಜ್ಯೋತಿ ಶಾಲೆಗೆ ಕರೆತಂದ ಪೊಲೀಸರು. ಡಿವೈಎಸ್ಪಿ ಗಜಾನನ ಸುತಾರ್ ನೇತೃತ್ವದಲ್ಲಿ ಸ್ಥಳ ಮಹಜರು. ದಿವ್ಯ ಜ್ಯೋತಿ ಶಾಲೆಗೆ ನ್ಯಾಯಾಧೀಶರಿಂದಲೂ ಭೇಟಿ. ಬಾಗಲಕೋಟೆ ಜೆಎಂಎಫ್ಸಿ ಜಡ್ಜ್ ಮುರುಗೇಂದ್ರ ತುಬಕಿ ಪರಿಶೀಲನೆ. ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡೆದಿರುವ ನ್ಯಾಯಾಧೀಶರು. ಬುದ್ಧಿಮಾಂದ್ಯ ಬಾಲಕನ ಮೇಲಿನ ಹಲ್ಲೆ ಅಮಾನವೀಯ. ಟಾರ್ಚರ್ ಕೊಡೋದನ್ನ ಸಹಿಸಲ್ಲ. ತಕ್ಷಣ ವಸತಿ ಶಾಲೆ ಮುಚ್ಚಿಸಲು ಕ್ರಮ. ಆರೋಪಿಗಳ ವಿರುದ್ಧ ಕ್ರಿಮಿನಲ್ ಕೇಸ್. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ 200 ಮನೆಗಳು ನೆಲಸಮ. ಒತ್ತುವರಿ ತೆರವು ಖಂಡಿಸಿ ಕುಟುಂಬಗಳಿಂದ ಸಚಿವರ ಮನೆ ಎದುರು ಪ್ರತಿಭಟನೆ. ಕೃಷ್ಣ ಬೈರೇಗೌಡ ಮನೆ ಮುಂದೆ ಚಿಕ್ಕ ಮಕ್ಕಳ ಜೊತೆ ನಡು ರಸ್ತೆಯಲ್ಲಿ ಕುಳಿತು ಧರಣಿ, ಆಕ್ರೋಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.